जून से सभी लोग हो जाएं सावधान। कागज के नोट पूरी तरह बंद हो जाएंगे और मार्केट में नए प्लास्टिक। ನಮಸ್ಕಾರ ಸ್ನೇಹಿತರೆ, ಆರ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ದೇಶಾದ್ಯಂತ ಈಗ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಳೆಯ ಕಾಗದದ ನೋಟುಗಳೆಲ್ಲ ರದ್ದಾಗಿ ಅವುಗಳ ಜಾಗಕ್ಕೆ ಹೊಸ ಪ್ಲಾಸ್ಟಿಕ್ ನೋಟುಗಳು ಬರ್ತಿದೆಯಾ? ಇದು ಜೂನ್ 30ಕ್ಕೆ ಅಂತ RBI ಅವರು ಹೇಳ್ತಾ ಇರೋದು ನಿಜಾನಾ? RBI ಇಂತೊಂದು ದೊಡ್ಡ ನಿರ್ಧಾರ ಏಕೆ ತೆಗೆದುಕೊಳ್ತು? ಮತ್ತೆ ನಾವು ನೀವೆಲ್ಲ ದಿನಗಟ್ಲೆ ಸಾಲಾಗಿ ಬ್ಯಾಂಕ್ ಮುಂದೆ ನಿಲ್ಬೇಕಾ? ನಿಮ್ಮ ಜೇಬಿನಲ್ಲಿರುವ ನೋಟುಗಳು ಇನ್ಮುಂದೆ ಕೇವಲ ಕಾಗದದ ಪೇಪರ್ಗಳಾಗಿ ಉಳಿತಾವ? ವಿಡಿಯೋ ಕೊನೆ ತನಕ ನೋಡಿ. ಇದು ಭಾರತೀಯ ನಾಗರಿಕರು ತಿಳಿದುಕೊಳ್ಳುವ ಆಶ್ಚರ್ಯ ವಿಷಯ. ಪ್ಲಾಸ್ಟಿಕ್ ನೋಟುಗಳ ಕಲ್ಪನೆ ಹೊಸದೇನಲ್ಲ. ಜಗತ್ತಿನ ಕೆಲವು ದೇಶಗಳಲ್ಲಿ ಈಗಾಗಲೇ ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ಆಧಾರಿತ ನೋಟುಗಳನ್ನು ಬಳಸುತ್ತಿದ್ದಾರೆ. ಇವು ಸಾಮಾನ್ಯ ಕಾಗದದ ನೋಟುಗಳಿಗಿಂತ ಹೆಚ್ಚು ಬಾಳಿಕೆ ಬರುವುದಾಗಿ ಹೇಳುತ್ತಿದ್ದಾರೆ. ಭಾರತ ಸರ್ಕಾರವು ಶೀಘ್ರದಲ್ಲೇ 10, 20, 50 ಮತ್ತು 100 ರೂಪಾಯಿಗಳ ಪ್ಲಾಸ್ಟಿಕ್ ನೋಟುಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿದ್ದಾರೆ. ಕಾಗದದ ನೋಟುಗಳು ಬೇಗ ಹರಿದು ಹೋಗುತ್ತವೆ ಮತ್ತು ಕೊಳೆಯಾಗ್ತವೆ ಎಂಬ ಕಾರಣಕ್ಕೆ ಈ ಬದಲಾವಣೆ ಮಾಡಲಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ. ಇದರಿಂದಾಗಿ ಜನರಲ್ಲಿ ಮತ್ತೆ ನೋಟು ಅಮಾನ್ಯೀಕರಣ ಆಗುತ್ತೆ ಎಂಬ ಭಯ, ಆತಂಕ ಶುರುವಾಗಿದೆ ಸ್ನೇಹಿತರೆ. RBI ಕಳೆದ ಕೆಲವು ವರ್ಷಗಳಿಂದ ಪ್ಲಾಸ್ಟಿಕ್ ನೋಟುಗಳ ಬಗ್ಗೆ ಪ್ರಾಯೋಗಿಕ ಪರೀಕ್ಷೆ ನಡೆಸಿರುವುದು ನಿಜ. ಇದನ್ನು ಪಾಲಿಮರ್ ನೋಟುಗಳೆಂದು ಕರೆಯುತ್ತಾರೆ. ಸುಮಾರು 2014-15 ಅವಧಿಯಲ್ಲಿಯೇ RBI ದೇಶದ ಆಯ್ದ 5 ನಗರಗಳಲ್ಲಿ, ಅದರಲ್ಲೂ ಮೈಸೂರು ಸೇರಿದಂತೆ 10 ರೂಪಾಯಿ ಪ್ಲಾಸ್ಟಿಕ್ ನೋಟುಗಳನ್ನು ಪ್ರಯೋಗವಾಗಿ ಬಿಡುಗಡೆ ಮಾಡುವುದಾಗಿ ತಿಳಿಸಿತ್ತು. ಆದರೆ ಗಮನಿಸಬೇಕಾದ ಅಂಶ ಏನಂದ್ರೆ, ಇದು ಕೇವಲ ಒಂದು ಪ್ರಯೋಗ. ಪ್ಲಾಸ್ಟಿಕ್ ನೋಟುಗಳು ಭಾರತದ ಹವಾಮಾನಕ್ಕೆ ಹೊಂದಿಕೊಳ್ಳುತ್ತವೆ ಇಲ್ಲ ಎಂಬುದು ಪರೀಕ್ಷಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಏಕೆಂದರೆ ಇಲ್ಲಿ ವಿಪರೀತವಾಗಿ ಸೆಕೆ ಇರುತ್ತೆ, ವಿಪರೀತವಾಗಿ ಚಳಿಯೂ ಸಹ ಇರುತ್ತೆ. ಹಾಗಾದ್ರೆ ಪ್ಲಾಸ್ಟಿಕ್ ನೋಟುಗಳು ಬಂದ್ರೆ ನಮ್ಗೆ ಅನುಕೂಲ ಇದೆಯಾ? ಹೌದು, ಖಂಡಿತ ಅನುಕೂಲ ಇದೆ ಅಂತ RBI ಹೇಳ್ತಾ ಇದೆ. ಇವು ಕಾಗದದ ನೋಟುಗಳಿಗಿಂತ 2-3 ಪಟ್ಟು ಹೆಚ್ಚು ಕಾಲ ಬಾಳಿಕೆ ಬರ್ತವೆ. ನೀರಿಗೆ ಬಿದ್ದರೂ ಹಾಳಾಗುವುದಿಲ್ಲ. ನಕಲಿ ನೋಟುಗಳನ್ನು ತಡಿಬಹುದು ಅಂತ RBI ಹೇಳ್ತಾ ಇದೆ. ಇತ್ತೀಚೆಗೆ ಎಲ್ಲಾ ಕಡೆ ನಕಲಿ ನೋಟುಗಳ ಹಾವಳಿ ಎಲ್ಲಾ ಕಡೆ ನಡೀತಾ ಇದೆ. ಮತ್ತೆ ಸರ್ಕಾರ ಜಾಗ್ರತೆ ವಹಿಸಿದರೂ ಈ ನಕಲಿ ನೋಟುಗಳ ದಂಧೆಯನ್ನು ತಡೆಯಕ್ಕೆ ಆಗ್ತಾ ಇಲ್ಲ. ಈ ನಕಲಿ ನೋಟುಗಳ ದಂಧೆಯನ್ನು ತಡೆಯಲು ಈ ಅತ್ಯಾಧುನಿಕ ಫೀಚರ್ ಇರುವ ನೋಟುಗಳನ್ನು ಬಳಸಬೇಕು ಅಂತ RBI ಖಡಕ್ ಆಗಿ ನಿರ್ಧಾರ ಮಾಡಿದೆ ಸ್ನೇಹಿತರೆ. ಈ ಪ್ಲಾಸ್ಟಿಕ್ ನೋಟುಗಳಲ್ಲಿ ಅತ್ಯಾಧುನಿಕ ಸೆಕ್ಯೂರಿಟಿ ಫೀಚರ್ ಇರುವುದರಿಂದ ನಕಲಿ ಮಾಡುವುದು ತುಂಬಾ ಕಷ್ಟ ಅಂತ RBI ಹೇಳ್ತಾ ಇದೆ. ಇವು ಕೊಳೆಯಾಗುವುದಿಲ್ಲ ಮತ್ತು ಬ್ಯಾಕ್ಟೀರಿಯಾಗಳು ಹರಡುವುದನ್ನು ತಡೆಯುತ್ತವೆ. ಪ್ಲಾಸ್ಟಿಕ್ ನೋಟುಗಳು ಮಡಚುವುದು ಕಷ್ಟ. ಅವುಗಳ ಉತ್ಪಾದನೆ ವೆಚ್ಚ ಬಹಳ ಹೆಚ್ಚು ಮತ್ತು ಅತಿ ಹೆಚ್ಚು ಉಷ್ಣವಿದ್ದಾಗ ಅವು ಕರಗುವ ಸಾಧ್ಯತೆ ಇರುತ್ತದೆ. ಇದಕ್ಕೆ ಕಾರಣಕ್ಕೆ RBI ಇನ್ನೂ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ಲಾಸ್ಟಿಕ್ ನೋಟುಗಳು ಬಂದರೂ ಸಹ ಹಳೆಯ ನೋಟುಗಳು ಬದಲಾಯಿಸಲು ಸರ್ಕಾರ ಸಾಕಷ್ಟು ಸಮಯ ನೀಡುತ್ತೆ. ದಿಢೀರನೆ ಯಾವುದೇ ನೋಟು ಅಮಾನ್ಯವಾಗುವುದಿಲ್ಲ. ಸದ್ಯಕ್ಕೆ ನೀವು ನಿಮ್ಮ ಹತ್ತಿರ ಇರುವ ಕಾಗದ ನೋಟುಗಳನ್ನು ಧೈರ್ಯವಾಗಿ ಬಳಸಬಹುದು. ಯಾವುದೇ ಅಧಿಕೃತ ಮಾಹಿತಿ ಬೇಕಿದ್ದರೆ RBI ಅಧಿಕೃತ ವೆಬ್ಸೈಟ್ ಅನ್ನು ಮಾತ್ರ ಗಮನಿಸಿ. RBI ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ನೀವು ಹೋಗಿ ಅಲ್ಲಿ ಚೆಕ್ ಮಾಡಬಹುದು. ಸ್ನೇಹಿತರೆ, ಪ್ಲಾಸ್ಟಿಕ್ ನೋಟುಗಳ ಬಗ್ಗೆ ಇರೋ ಸತ್ಯಾಸತ್ಯತೆ ಇದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. RH ನ್ಯೂಸ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.